ಸರ್, ಕೆಲವರು ಈಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ನಮ್ಗೆ ಶಾಸಕ ಸ್ಥಾನ. ನಾರಾಯಣಸ್ವಾಮಿ ಅವರು ಮಾತಾಡ್ತಾ ಸ್ವಲ್ಪ ಸಿಟ್ಟಾಗಿ ಹೇಳಿದ್ರು. ಬಟ್ ಈ ಶಾಸಕರು ರಾಜೀನಾಮೆ ಕೊಡುವಂಥದ್ದೆಲ್ಲ ತುಂಬ ಗಂಭೀರವಾಗಿದೆ ಅನ್ಸುತ್ತಾ, ಅಥವಾ ಕೇವಲ ಎಮೋಷನಲ್ ಆಗಿ ಹೇಳಿಕೆ ಕೊಟ್ಟಿದ್ದಾರಾ? ಅಲ್ಲ, ಸಾಮಾನ್ಯವಾಗಿ ಕಾರ್ಯಕರ್ತರು ಅಲ್ಲಿ ಏನಾಗಿತ್ತೋ ನಾರಾಯಣಸ್ವಾಮಿ 100% ಆಗ್ತಾರೆ, ಸಚಿವರು ಆಗ್ತಾರೆ, ಅವ್ರ ಹೆಸರು ಇದೆ ಲಿಸ್ಟಲ್ಲಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಚರ್ಚೆ ಮಾಡ್ತಾಯಿದ್ರು. ಸಡನ್ನಾಗಿ ಅದು ಲಿಸ್ಟ್ ಅನೌನ್ಸ್ ಆದಮೇಲೆ ಅವ್ರಿಗೆ ಒಂಥರ ಶಾಕ್ ಆದಂಗೆ ಆಯಿತು. ಸೊ ಹಾಗಾಗಿ ಎಮೋಷ್ನಲಿ ಅವ್ರು ಹೇಳಿರ್ಬೋದು. ಬಟ್ ಅವರು ಕಟ್ಟ ಕಾಂಗ್ರೆಸ್ನವರು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಮಾಡ್ತೀವಿ, ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಮಾಡ್ತೀವಿ ಅಂತ ಹೇಳೋದೆಲ್ಲ ಸರಿಗಿಲ್ಲ. ನಾವು ಅವ್ರ ಜೊತೆಗೆ ಮಾತಾಡ್ತೀವಿ, ಅವ್ರಿಗೆ ಅಪೀಲ್ ಮಾಡ್ತೀವಿ. ನಾವು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಮಾತಾಡಿ, CM ಜೊತೆಗೆ ಮಾತಾಡಿ, ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಒಂದು ಪರಿಹಾರವನ್ನು, ಒಂದು ಸೊಲ್ಯೂಷನ್ನು ಹುಡುಕಬೇಕು. ಅದನ್ನು ಇವತ್ತಿನ ದಿವಸ ನಾವು ಚರ್ಚೆ ಮಾಡಿ ಹೋಗಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಒಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀವಿ. ವಾಟ್ ಈಸ್ ದ ಸೊಲ್ಯೂಷನ್ಸ್? ಈಗ ಅದೇ ಪ್ರಶ್ನೆ ಇರುವಂಥದ್ದು. ಈಗ 19 ಜನರದ್ದು ಬಹುತೇಕ ಆಗೋಗಿದೆ, ಇನ್ನು ಇರೋದೊಂದು ಮಹಿಳಾ ಕೂಟ. ಅಂಥದ್ರಲ್ಲಿ ಕೋಲಾರದ ಶಾಸಕರು ಸದ್ಯಕ್ಕಿಂತೂ ಮಂತ್ರಿ ಆಗುವಂಥ ಸಾಧ್ಯತೆ ತೀರಾ ಕಷ್ಟ ಸಾಧ್ಯ. ಹೀಗಿದ್ದಾಗ ನಿಮಗೆ ಪರಿಹಾರ ಅಂದರೆ ಏನಾಗಬೇಕಾಗತ್ತೆ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಹೈಕಮಾಂಡ್ನಿಂದ? ಅಲ್ಲಿ ಈಗ ಉಳ್ಕೊಂಡಿರ್ತಕ್ಕಂಥದ್ದು ಗೌರ್ಮೆಂಟ್ ಪರವಾಗಿ ಚೀಫ್ ವಿಪ್ ಮಾಡೋದಿದೆ ಅಸೆಂಬ್ಲಿಯಲ್ಲಿ, ಮತ್ತು ಕೌನ್ಸಿಲಲ್ಲೂ ಈಗ ಸಲೀಮ್ ಅವರು ಚೇರ್ಮನ್ ಆಗಿರೋದ್ರಿಂದ ಚೀಫ್ ವಿಪ್ ಮಾಡಬೇಕಾಗ್ತದೆ. ಅಂಥದ್ದೇನಾದರೂ ಒಂದು ಪೋಸ್ಟು ಕ್ರಿಯೇಟ್ ಮಾಡಿ ಅಂಥದ್ದೊಂದು ಪೋಸ್ಟ್ ಏನಾದರೂ ಕೊಟ್ಟರೆ ಒಂದು ಸಮಾಧಾನ ಆಗ್ಬೋದು ಅಂಥೇಳಿ. ಕಾರಣ ನಾವು ನೋಡಿದಾಗ MC ಪೆರ್ಮಾಲ್ ಅವರು ಸಹ ಚೀಫ್ ವಿಪ್ ಆಗಿದ್ದರು, ಅವರು ಕೋಲಾರ ಡಿಸ್ಟ್ರಿಕ್ಟ್ನವರೇ. ಆ ರೀತಿ ಒಂದು ಸತಿ ನಮ್ಮ ಶಿವಶಂಕರ್ ರೆಡ್ಡಿನೂ ಡೆಪ್ಟಿ ಸ್ಪೀಕರ್ ಆಗಿದ್ದರು. ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂಥೇಳಿ ಡೆಪ್ಟಿ ಸ್ಪೀಕರ್ ಆಗಿ ಮಾಡಿದ್ದೀವಿ. ಸೊ ಆ ರೀತಿ ಏನಾದರೂ ಒಂದು ಫೈಂಡ್ ಔಟ್ ಮಾಡಿ ಒಂದು ಸೊಲ್ಯೂಷನ್ ಆಗಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ. ಇದಿಷ್ಟು ಪರಿಷತ್ನ ಸದಸ್ಯರಾಗಿರುವಂಥ ನಜೀರ್ ಅಹಮದ್ ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.